ಹಲೋ ಪ್ರೀಟೀಸ್. ಓಕೆ, ಇಂಟರ್ನೆಟ್ಟಲ್ಲಿ ಸಾಕಷ್ಟು ಹೇರ್ ಕೇರ್ ಟಿಪ್ಸ್ನ, ಇನ್ಸ್ಟಾಗ್ರಾಮ್ ಹ್ಯಾಕ್ಸ್ನ ನೋಡಿರ್ತೀರ, ಬಟ್ ಯಾವುದು ವರ್ಕ್ ಆಗ್ತಾ ಇಲ್ಲ. ಇವತ್ತಿನ ಟಾಪಿಕ್ ಕಂಪ್ಲೀಟ್ ಆಗಿ ಹೇರ್ ಕೇರ್. ಸತ್ತೋಗಿರೋ ಈ ಹೇರ್ಗೆ ಮತ್ತೆ ಜೀವ ತರಿಸೋದು ಸಾಧ್ಯ ಇಲ್ಲ, ಬಟ್ ಅದನ್ನು ಬ್ಯೂಟಿಫುಲ್ ಆಗಿ ಹೇಗೆ ನಾವು ಮೇಂಟೈನ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ನನ್ನ 9 ಟಿಪ್ಸ್ ನಿಮಗೆ ಹೇರ್ ಕೇರ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಏನೆಲ್ಲ ಮಾಡಬಾರ್ದು ಅಂತಲೂ ತಿಳಿಸ್ಕೊಡ್ತೀನಿ. ಆ್ಯಂಡ್ ನನ್ನ ಪರ್ಸ್ನಲ್ ಹೇರ್ ಕೇರ್ ರೂಟೀನ್ನ ಕೂಡ ಶೇರ್ ಮಾಡ್ತೀನಿ. ಓಕೆ, ಬಿಫೋರ್ ಗೆಟಿಂಗ್ ಇನ್ ಟು ದ ವಿಡಿಯೋ, ಮೊದಲು ನಾವು ಏನೇನೆಲ್ಲ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಿಮಗೆ ಗಮನ ಇರಲಿ. ಹಾರ್ಡ್ ವಾಟರಲ್ಲಿ ಸ್ನಾನ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ನೀವು ಸ್ನಾನ ಮಾಡುವಾಗ ನಿಮ್ಮ ಬಕೆಟಲ್ಲಿ ವೈಟ್ಸ್ ಕ್ಯಾಪ್ಸ್ ಥರ ಬರೋಂಗಿದ್ರೆ ನಿಮ್ಮದು ಹಾರ್ಡ್ ವಾಟರ್ ಇರುತ್ತೆ, ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅದನ್ನು ನಾವು ಡೈರೆಕ್ಟಾಗಿ ಹೇರ್ಗೆ ಯೂಸ್ ಮಾಡೋದ್ರಿಂದ ಹೇರ್ ಡ್ಯಾಮೇಜ್ ಆ್ಯಂಡ್ ಡ್ರೈ ಬ್ರಿಟಲ್ ಆಗಿ ಆಗೋಕ್ಕೆ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ಅದಕ್ಕೆ ನೀವು ನಿಮ್ಮ ಟ್ಯಾಂಕ್ಗೆ ನೀವು ಫಿಲ್ಟರನ್ನು ಫಿಟ್ ಮಾಡ್ಬೋದು, ಅಥವಾ ನೀವು ಬಳಸೋ ಡ್ರಿಂಕಿಂಗ್ ವಾಟರ್, ಸೊ ಫಿಲ್ಟರ್ ವಾಟರ್ನ ಒಂದು ಬಕೆಟ್ ನೀವು ನಿಮ್ಮ ಹೇರ್ಗೆ ಬಳಸ್ಕೊಬೋದು. ಸೊ ಇದರಿಂದ ಡ್ರೈನೆಸ್ ಆ್ಯಂಡ್ ಬ್ರಿಟಲ್ ಆಗೋದು ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಆಗುತ್ತೆ. ಒಂದೇ ಶ್ಯಾಂಪೂನ ಇಯರ್ಸ್ ಟುಗೆದರ್ನ ಯೂಸ್ ಮಾಡೋದನ್ನು ನಿಲ್ಲಿಸಿ. ಆದಷ್ಟು ನಿಮ್ಮ ಶ್ಯಾಂಪೂಸ್ನ ಚೇಂಜ್ ಮಾಡ್ತಾ ಇದ್ದೀವಿ 2 months ಒನ್ಸ್ ಅಟ್ ಲೀಸ್ಟ್. ನಾನು ನನ್ನ ವೀಕ್ಲಿ ರೂಟೀನಲ್ಲಿ ಒಂದ್ಸರಿ ಕ್ಲೆನ್ಸಿಂಗ್ ಶ್ಯಾಂಪೂನ ಯೂಸ್ ಮಾಡ್ತೀನಿ. ಅದಾದಮೇಲೆ ನನಗೆ ಬೇಕಾಗಿರುವಂಥ ನರಿಶಿಂಗ್ ಶ್ಯಾಂಪೂ ಅಥವಾ ಹೇರ್ ಕಲರ್ ಪ್ರೊಟೆಕ್ಟೆಂಟ್ ಈ ಥರದ ಶ್ಯಾಂಪೂಸ್ನ ನಾನು ಬಳಸ್ತೀನಿ. ಸೊ ನನ್ನ ವೀಕ್ಲಿ ರೂಟೀನಲ್ಲಿ ನಾನು 1 or 2 ಟೈಪ್ಸ್ ಆಫ್ ಡಿಫ್ರೆಂಟ್ ಶ್ಯಾಂಪೂನ ಬಳಸ್ತೀನಿ. ಇದರ ರೀಸನ್ ಏನಂದರೆ, ನಮ್ಮ ಸ್ಕ್ಯಾಲ್ಪ್ ಆಲ್ರೆಡಿ ನಾವು ಯೂಸ್ ಮಾಡಿದ್ದ ಶ್ಯಾಂಪೂನೇ ಯೂಸ್ ಮಾಡ್ತಾ ಅದಕ್ಕೆ ಅಡಾಪ್ಟ್ ಆಗೋಗ್ಬಿಡುತ್ತೆ ಆ್ಯಂಡ್ ರಿಯಾಕ್ಟ್ ಮಾಡೋದು ಕಡಿಮೆ ಆಗಿಬಿಡುತ್ತೆ. ಇದರಿಂದ ನಮ್ಮ ಹೇರ್ ಗ್ರೋತ್ಗಾಗಲಿ ಹೇರ್ ನರಿಶ್ಮೆಂಟ್ಗಾಗಿ ಏನೋ ರಿಸಲ್ಟ್ ಸಿಗದೆ ಹೋಗುತ್ತೆ. ತುಂಬ ಜನ ಹೇಳಿರ್ತೀರ, ನಾನು ಅದೇ ಶ್ಯಾಂಪೂನ ಎಷ್ಟು ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ನಾನು ಏನೇ ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರ್ತಾ ಇತ್ತು, ಬಟ್ ಹೋಗ್ತಾ ಅದರಿಂದ ಏನೋ ಯೂಸ್ ಇಲ್ಲ ಅಂತ. ಸೊ ಇದೇ ಅದಕ್ಕೆ ರೀಸನ್. ಥರ್ಡ್, ಸ್ನಾನ ಮಾಡಿದ ತಕ್ಷಣವೇ ನಾವು ಹೇರ್ನ ಕೊಬ್ಬು ಮಾಡೋದು, ತಲೆನ ಬಾಚೋದು ತುಂಬ ತಪ್ಪು. ಬಿಕಾಸ್ ನಮ್ಮ ಹೇರ್ ತುಂಬ ವೀಕ್ ಆಗಿರುತ್ತೆ ನಾವು ಹೇರ್ ವಾಶ್ ಮಾಡಿದ ತಕ್ಷಣ. ಸೊ ನೀವು ಇಮಿಡಿಯೇಟಾಗಿ ಹೇರನ್ನು ಬಾಚೋದ್ರಿಂದ ನಿಮ್ಮ ಹೇರ್ ಡ್ಯಾಮೇಜ್ ಆಗುತ್ತೆ ಆ್ಯಂಡ್ ಕೂದಲು ಉದುರೋದು ಅತಿ ಆಗುತ್ತೆ. ಮುಂದನ್ನಾಗಿ ನಾವು ಹೇಗೆ ನಮ್ಮ ಸ್ಕಿನ್ಗೆ ಒಂದು ರೂಟೀನ್ನ ಫಾಲೋ ಮಾಡ್ತೀವಿ, ಒಂದು ಸೀಕ್ವೆನ್ಸ್ನ ಫಾಲೋ ಮಾಡ್ತೀವಿ. ಫಸ್ಟ್ ಕ್ಲೆನ್ಸ್ ಮಾಡ್ತೀವಿ, ಅದಾದಮೇಲೆ ಮಾಯ್ಶ್ಚರೈಸ್ ಮಾಡ್ತೀವಿ, ಅದಾದಮೇಲೆ ನಾವು ಸಿರಮ್ಸ್ನಾಗಲಿ ಕ್ರೀಮ್ಸ್ನಾಗಲಿ ಬಳಸ್ತೀವಿ. ಅದೇ ಥರ ಹೇರ್ ಕೇರ್ಗೂ ರೂಟೀನ್ ಅನ್ನೋದನ್ನು ಫಾಲೋ ಮಾಡಬೇಕು. ಸೀಕ್ವೆನ್ಸ್ ಒಂದಾದಮೇಲೆ ಒಂದು ಅನ್ನೋ ಒಂದು ಸೀಕ್ವೆನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಈ ವಿಡಿಯೋನಲ್ಲಿ ನೀವು ಮುಂದಕ್ಕೆ ನೋಡ್ಬೋದು. ಆ್ಯಂಡ್ ಲಾಸ್ಟ್, ಹೇರ್ನ ಟೈಟಾಗಿ ಕಟ್ಕೊಳ್ಳೋದನ್ನು ನಿಲ್ಲಿಸಿ. ಅದು 9 ಥರಾಗೆ ಚೆನ್ನಾಗಿರುತ್ತೆ, ಬಟ್ ನಾವು ಅದನ್ನು ರೆಗ್ಯುಲರ್ ಆಗಿ ಮನೆಯಲ್ಲಿ ಮಾಡಿದ್ರೆ ಅದರಿಂದ ಪ್ರೆಷರ್ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಅಂದರೆ ನಮ್ಮ ಹೇರ್ನ ಗಟ್ಟಿಯಾಗಿ ಟೈಟಾಗಿ ಈ ಬನ್ನನ್ನು ಹಾಕಿದಾಗ ಅದು ಟೆನ್ಷನನ್ನು ಸ್ಕ್ಯಾಲ್ಪ್ ಹತ್ರ ಕ್ರಿಯೇಟ್ ಮಾಡುತ್ತೆ. ಇದರಿಂದ ನಮ್ಮ ಹೇರ್ ಡ್ಯಾಮೇಜ್ ಆಗುತ್ತೆ ಆ್ಯಂಡ್ ಹೇರ್ ಫಾಲ್ ಹೆಚ್ಚಾಗುತ್ತೆ. ಸೊ ಆದಷ್ಟು ಲೂಸ್ ಹೇರ್ಸ್ ಅಥವಾ ಲೂಸಾಗಿ ನೀವು ಜಡೆನ ಹಾಕ್ಕೊಳ್ಳೋದು ಬೆಟರ್. ಸ್ಪೆಷಲಿ ಮಲಗುವಾಗ ದಯವಿಟ್ಟು ಯಾರು ಗಂಟನ್ನು ಕಟ್ಕೊಂಡು ಮಲಗಬೇಡಿ, ಇದರಿಂದ ಆ ಹೇರ್ ಡ್ಯಾಮೇಜ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಈಗ ನಿಮ್ಮ ಹೇರಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿದಾಗಿ ಮಾತಾಡೋಣ. ಮೊದಲನೇದಾಗಿ ನಾನು ಹೇಳಿದಾಗೆ ಹೇರ್ ಬಂದ್ಬಿಟ್ಟು ಒಂದು ಪ್ರೋಟೀನ್. ಸೊ ನಾವು ನಮ್ಮ ಪ್ರೋಟೀನ್ ಇಂಟೇಕ್ ಹೆಚ್ಚಿಗೆ ಮಾಡಬೇಕು. ನಾವು ಫಸ್ಟ್ ಆಫ್ ಆಲ್ ನಾವು ಊಟ ಮಾಡೋ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ವಿಟಮಿನ್ಸ್ ಏನೆಲ್ಲ ಇರುತ್ತೆ ಅದು ನಮ್ಮ ಬಾಡಿ ಫಸ್ಟ್ ಏನಕ್ಕೆ ತುಂಬ ಇಂಪಾರ್ಟೆಂಟು ಅದಕ್ಕೇ ಸಪ್ಲೈ ಮಾಡುತ್ತೆ. ಲಾಸ್ಟಾಗಿ ಕೊಡೋದು ನಮ್ಮ ಹೇರ್ಗೆ. ಸೊ ನಾವು ಆದಷ್ಟು ಒಳ್ಳೆ ರೀತಿಯಾಗಿ ಹೆಚ್ಚಿನ ಅಂಶದಲ್ಲಿ ಪ್ರೋಟೀನ್ಸ್ ಆ್ಯಂಡ್ ವಿಟಮಿನ್ಸ್ನ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಆ್ಯಂಡ್ ಹೇರ್ಗೆ ಮೇಯ್ನಾಗಿ ಬೇಕಿರೋದು ಪ್ರೋಟೀನ್. ಸೊ ನಮ್ಮ ಬಾಡಿನಲ್ಲಿ ಏನಾದ್ರು ಪ್ರೋಟೀನ್ ಡೆಫಿಷಿಯನ್ಸಿ ಅಥವಾ ವಿಟಮಿನ್ ಡೆಫಿಷಿಯನ್ಸಿ ಇದ್ರೂ ಅದು ನಮ್ಮ ಹೇರ್ ಮೇಲೆ ಡೈರೆಕ್ಟಾಗಿ ಕಾಣಿಸ್ಕೊಡುತ್ತೆ. ಸೊ ಬಿಫೋರ್ ಇಫ್ ಅಟ್ ಆಲ್ ನಿಮಗೆ ತುಂಬಾ ಹೇರ್ ಫಾಲ್ ಇದೆ, ತುಂಬ ವಿಪರೀತವಾಗಿ ಹೇರಲ್ಲಿ ಏನಾದರೂ ಏರುಪೇರು ಕಾಣಿಸ್ಕೊಂಡ್ರೆ ದಯವಿಟ್ಟು ಫಸ್ಟ್ ಹೋಗಿ ನಿಮ್ಮ ಬ್ಲಡ್ ಟೆಸ್ಟನ್ನು ಮಾಡಿಸಿ. ನಿಮ್ಮ ಬ್ಲಡ್ಡಲ್ಲಿ ಯಾವುದೇ ರೀತಿ ಡಿಫಿಷಿಯನ್ಸಿ ಇದ್ದರೆ ಅದಕ್ಕೆ ಸಪ್ಲಿಮೆಂಟ್ಸ್ ಆಗಲಿ, ಅದಕ್ಕೆ ಒಂದು ಹೆಲ್ದಿ ರೂಟೀನ್ನಾಗಿ ಫಾಲೋ ಮಾಡಿ. ಫಸ್ಟ್ ನಮ್ಮ ಇಂಟೇಕ್ ತುಂಬ ಚೆನ್ನಾಗಿರಬೇಕು, ಆಗಲೇ ನಮ್ಮ ಸ್ಕ್ಯಾಲ್ಪ್ ಹೆಲ್ದಿಯಾಗಿರುತ್ತೆ. ಸೊ ಮೇಯ್ನಾಗಿ ಹೇರ್ ಗ್ರೋತಿಗೆ ನಾವು ಏನಾದರೂ ಶುರು ಮಾಡಬೇಕು ಅಂತ ಇದ್ದಾಗ ಅದು ನಮ್ಮ ಹೇರ್ಗೆಲ್ಲ ನಾವು ಮಾಡಬೇಕಾಗಿರೋದು ನಮ್ಮ ಸ್ಕ್ಯಾಲ್ಪ್ಗೆ. ಬಿಕಾಸ್ ನಮ್ಮ ಸ್ಕ್ಯಾಲ್ಪ್ ಆಲ್ಮೋಸ್ಟ್ ನಮ್ಮ ಸ್ಕಿನ್ ಥರ. ಸೊ ನಮ್ಮ ಸ್ಕಿನ್ಗೆ ನಾವು ಯಾವ ರೀತಿಯಾದ ಒಂದು ಟ್ರೀಟ್ಮೆಂಟ್ನ ಕೊಡ್ತೀವಿ, ನಮ್ಮ ಸ್ಕ್ಯಾಲ್ಪ್ಗೂ ಸಹ ಅದೇ ರೀತಿಯಾದ ಟ್ರೀಟ್ಮೆಂಟನ್ನು ಕೊಡಬೇಕು.
ಸೊ ಅದು ಚೆನ್ನಾಗಿರ್ಬೇಕಂದ್ರೆ ಇನ್ಸೈಡ್ ಆ್ಯಂಡ್ ಔಟ್ ನಾವು ಹೇಗೆ ಹೊರಗಡೆ ಹಚ್ಚೋ ನಮ್ಮ ಕ್ರೀಮ್ಸ್ ಆಗಲಿ, ನಮ್ಮ ಶಾಂಪೂಸ್ ಆಗಲಿ, ನಮ್ಮ ಸಿರಮ್ಸ್ ಆಗಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅದೇ ರೀತಿ ನಮ್ಮ ಆಹಾರದಲ್ಲೂ ನಾವು ಇಂಪಾರ್ಟೆನ್ಸ್ನ ಕೊಡಬೇಕಾಗತ್ತೆ. ನಿಮ್ಮ ಸ್ಕಿನ್ನನ್ನು ಹೇಗೆ ನೀವು ಟ್ರೀಟ್ ಮಾಡ್ತೀರೋ ಅದೇ ರೀತಿ ನಿಮ್ಮ ಸ್ಕ್ಯಾಲ್ಪ್ನ ಟ್ರೀಟ್ ಮಾಡಬೇಕಾಗುತ್ತೆ. ನಿಮ್ಮ ಹೇರ್ ಆಯಿಲಿನ, ಡ್ರೈಡಾ, ಡ್ಯಾಂಡ್ರಫ್ ಪ್ರೋನ, ಇದು ನಿಮಗೆ ಗೊತ್ತಿರಬೇಕು. ಸೊ ಹೆಚ್ಚಾಗಿ ಡ್ಯಾಂಡ್ರಫ್ ಇರೋರು ಆದಷ್ಟು ಆಯಿಲಿಂಗ್ ಮಾಡೋದನ್ನು ಸ್ಟಾಪ್ ಮಾಡಬೇಕು. ಆ್ಯಂಡ್ ಮಾಮಿಸ್, ಇದು ನಿಮಗೆ ಕಾಂಟ್ರಡಿಕ್ಟರಿ ಅನಿಸಿದ್ರೆ ದಯವಿಟ್ಟು ಐ ಆಮ್ ಸಾರಿ ಫಾರ್ ದಟ್. ನಿಮ್ಮ ಮಕ್ಕಳ ಹೇರ್ ಸ್ಕ್ಯಾಪ್, ನಿಮ್ಮ ಮಗಳ ಹೇರ್ ಸ್ಕ್ಯಾಪ್ ಹೇಗಿದೆ ಅಂತ ಮೊದಲು ತಿಳ್ಕೊಂಡು ಅದಾದಮೇಲೆ ಆಯಿಲ್ ಮಾಡಿ. ಸೊ ಆಯಿಲ್ ಮಾಡೋದು ತಪ್ಪಾ ಇಲ್ಲ, ಬಟ್ ಆಲ್ರೆಡಿ ಡ್ಯಾಂಡ್ರಫ್ ಇರೋರಿಗೆ ಆಯಿಲನ್ನು ಹಾಕಿದಾಗ ಅದರಿಂದ ಇನ್ನೂ ಡ್ಯಾಂಡ್ರಫ್ ಹೆಚ್ಚಿಗೆ ಪ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ಅದು ನಮ್ಮ ಹೇರ್ನ ಡ್ಯಾಮೇಜ್ ಮಾಡುತ್ತೆ. ಸೊ ನಿಮಗೆ ಗೊತ್ತು, ಎಷ್ಟು ಡ್ಯಾಂಡ್ರಫ್ ಇದ್ದರೆ ಅಷ್ಟು ನಮ್ಮ ಹೇರ್ ಅನ್ಹೆಲ್ದಿ ಅಂತ ಕನ್ಸಿಡರ್ ಆಗುತ್ತೆ. ಸೊ ಡ್ಯಾಂಡ್ರಫ್ ಇರೋರು ಆದಷ್ಟು ಆಯಿಲ್ ಮಾಡಬೇಡಿ, ಅದ್ರ ಬದಲು ವಾಟರ್ ಬೇಸ್ಡ್ ಸಿರಪ್ಸ್ನ ಯೂಸ್ ಮಾಡ್ಬೋದು. ಇಲ್ಲ ಜಸ್ಟ್ 10 to 15 minutes ಬಿಫೋರ್ ಹೇರ್ ವಾಶ್ ನೀವು ಸಿರಮ್ನ ಬಳಸಿ, ಇಲ್ಲ ಯಾವುದೇ ರೀತಿ ಒಂದು ಎಸೆನ್ಷಿಯಲ್ ಆಯಿಲ್ಸ್ನ ಬಳಸಿ ಮಸಾಜ್ ಮಾಡಿ ಅದಾದಮೇಲೆ ನೀವು ಹೇರ್ ವಾಶ್ನ ಮಾಡ್ಬೋದು. ನಾವು ನಮ್ಮ ಫೇಸ್ನ ವಾಶ್ ಮಾಡಿದ್ದೇನೆ ಬಿಟ್ಟರೆ ಹೇಗಾಗ್ಬಿಡುತ್ತೆ, 2-3 ಡೇಸಲ್ಲಿ ನಮ್ಮ ಸ್ಕಿನ್ ಹೇಗಾಗ್ಬಿಡುತ್ತೆ, ಎಷ್ಟು ಡ್ರೈ ಆಗುತ್ತೆ, ಇಲ್ಲ ಯಾವ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಬರ್ಬೋದು. ಸೇಮ್ ವಿತ್ ನಮ್ಮ ಸ್ಕ್ಯಾಲ್ಪ್ ಕೂಡ. ಸೊ ನಾವು ನಮ್ಮ ಸ್ಕಿನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅದೇ ರೀತಿ ನಮ್ಮ ಸ್ಕ್ಯಾಲ್ಪ್ಗೆ ನಾವು ಇಂಪಾರ್ಟೆನ್ಸ್ನ ಕೊಡಬೇಕು. ಸೊ ಆದಷ್ಟು ಕ್ಲೀನಾಗಿ ಇಟ್ಕೋಬೇಕು, ಒಳ್ಳೆ ನರಿಷ್ಮೆಂಟ್ನ ಕೊಡಬೇಕು. ಸೊ ಮಾಯ್ಸ್ಟಾಗಿ ಇಟ್ಟಿರೋ ಶ್ಯಾಂಪೂಸ್ನ ಹೆಚ್ಚಾಗಿ ಬಳಸಿ ಆ್ಯಂಡ್ ಸೇಮ್ ಶ್ಯಾಂಪೂಸ್ನ ರಿಪೀಟೆಡಾಗಿ ಬಳಸಬೇಡಿ. ನೆಕ್ಸ್ಟ್, ರೈಟ್ ಮೆಥಡ್ ಆಫ್ ಯೂಸಿಂಗ್ ಯುವರ್ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ಸ್. ನಾನು ರಿವರ್ಸ್ ಕಂಡೀಷನಿಂಗ್ನೇ ಹೆಚ್ಚಾಗಿ ಬಳಸ್ತಾ ಇರ್ತೀನಿ. ಯಾಕಂದರೆ ಫಸ್ಟ್ ನಮ್ಮ ಹೇರ್ ಕಂಡೀಷನ್ ಆದಮೇಲೆ ನಾವು ಶ್ಯಾಂಪೂ ಮಾಡಬೇಕು. ಇನ್ ಕೇಸ್ ನೀವು ಡ್ರೈ ಸ್ಕ್ಯಾಲ್ಪ್ ಆಗಿದ್ದರೆ ನೀವು ಆಯಿಲಿಂಗ್ ಮಾಡೋದು ಮಸ್ಟ್. ಸೊ ವೀಕ್ಲಿ 2 ಆದರೂ ನೀವು ಆಯಿಲಿಂಗ್ ಮಾಡಿ. ಬಟ್ ಆಯಿಲಿಂಗ್ ಮಾಡಾದಮೇಲೆ ನಾವು ಫಸ್ಟ್ ಕಂಡೀಷನಿಂಗ್ನ ಮಾಡಬಾರ್ದು. ಸ್ವಲ್ಪ ಹೇರಲ್ಲಿರೋ ಆಯಿಲ್ ಹೋದ್ಮೇಲೆ ನಾವು ಕಂಡೀಷ್ನರ್ ಆಗಲಿ ಇಲ್ಲ ಹೇರ್ ಮಾಸ್ಕ್ ಹಾಕೋದು ಬೆಟರ್ ಅನಿಸುತ್ತೆ. ಬಿಕಾಸ್ ಆಯಿಲ್ ಇರೋವಾಗ ಹೇರ್ ಮಾಸ್ಕನ್ನು ಹಾಕಿದಾಗ ಮೇ ಬಿ ಆ ಕಂಡೀಷ್ನಿಂಗ್ ಹೆಚ್ಚಾಗಿ ವರ್ಕ್ ಆಗೋಲ್ಲ. ಸೊ ಮೇಕ್ ಶೋರ್ ಇಫ್ ಅಟ್ ಆಲ್ ಯು ಅಪ್ಲೈ ಆಯಿಲ್, ಮೇಕ್ ಶೋರ್ ಫಸ್ಟ್ ಅದನ್ನು ಒಂದ್ಸತಿ ಕ್ಲೆನ್ಸ್ ಮಾಡಿ ಆಮೇಲೆ ಹೇರ್ ಮಾಸ್ಕನ್ನು ಬಳಸಿ 10 to 15 minutes ಬಿಟ್ಟು ಹೇರ್ ಮಾಸ್ಕ್ನ ವಾಶ್ ಮಾಡಿ ಅದಾದಮೇಲೆ ನೀವು ಶ್ಯಾಂಪೂ ಮಾಡಿ. ಆ್ಯಂಡ್ ಖಂಡಿತವಾಗ್ಲೂ ಡಬಲ್ ಶ್ಯಾಂಪೂಯಿಂಗ್ ಮೆಥಡ್ ಮೋಸ್ಟ್ ಇಂಪಾರ್ಟೆಂಟ್, ಸ್ಪೆಷಲಿ ಇಫ್ ಯು ಹ್ಯಾವ್ ಆಯಿಲಿ ಹೇರ್. ನಾನು ನನ್ನ ಹೇರ್ ಕೇರ್ ರುಟೀನಲ್ಲಿ ಬಳಸೋದು ಫಿಶ್ ಕೇರ್ ಅವರ ಹೇರ್ ಸೀರಮ್ ಆ್ಯಂಡ್ ಶ್ಯಾಂಪೂ ಲಾರಿಯಲ್ ಪ್ರೊಫೆಷನಲ್ ಆಬ್ಸಲ್ಯೂಟ್ ರಿಪೇರ್. ಅದು ನನ್ನ ಡ್ಯಾಮೇಜ್ನ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹೇರ್ ಕಲರ್ ಮಾಡೋರಿಗೆ ವಿಟಮಿನೋ ಶ್ಯಾಂಪೂ ಇಸ್ ಆಲ್ಸೋ ಮೋಸ್ಟ್ ರೆಕಮೆಂಡೆಡ್. ಆಲ್ಮೋಸ್ಟ್ 1 to 2 ಇಯರ್ಸಿಂದ ವಿಟಮಿನೋ ಶ್ಯಾಂಪೂ ನನ್ನ ಹೇರ್ ಕಲರ್ ಮಾಡಿದ ಪ್ರತಿ ಸರಿ ನಾನು ಬಳಸಿದ್ದೀನಿ. ಆ್ಯಂಡ್ ಹೇರ್ ಮಾಸ್ಕ್ ಕೂಡ ವಿಟಮಿನೋನೇ. ಹೇರ್ ಮಾಸ್ಕ್ ಆ್ಯಂಡ್ ಕಂಡೀಷ್ನಿಂಗ್ ಇಟ್ ಆಲ್ಮೋಸ್ಟ್ ಡಸ್ ದ ಸೇಮ್ ವರ್ಕ್. ಬಟ್ ಕಂಡೀಷ್ನರ್ ನೀವು 15 to 20 minutes ಹಾಕಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕಂಡೀಷ್ನರ್ ಹಾಕಿ ಒಂದು 2 to 3 minutes ಬಿಟ್ಟು ನೀವು ಅದನ್ನು ವಾಶ್ ಮಾಡಿ ಆಮೇಲೆ ನೀವು ನಿಮ್ಮ ಶ್ಯಾಂಪೂನ ಮಾಡ್ಬೋದು. ಸೊ ನಾನು ಬಳಸೋ ಕಂಡೀಷ್ನರ್ ಬಂದ್ಬಿಟ್ಟು ಡವ್ ಅವರ ಹೇರ್ ಕಂಡೀಷ್ನರ್. ರೆಗ್ಯುಲರ್ ಯೂಸೇಜ್ಗೆ ಐ ಆಲ್ವೇಸ್ ಪ್ರಿಫರ್ ಡವ್ ಕಂಡೀಷ್ನರ್. ಇದಕ್ಕೆ ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ವೇ ಅಲ್ಲ. ಸೊ ನಾನು ಬಳಸೋ ಪ್ರಾಡಕ್ಟ್ಸ್ನೇ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಅದು ವರ್ಕ್ ಆದರೆ ಮಾತ್ರನೇ ಅದನ್ನು ತಗೊಳ್ಳಿ. ಇಟ್ಸ್ ನಾಟ್ ಕಂಪಲ್ಷನ್. ನಿಮಗೆ ಅದು ಓಕೆ ಅಂತ ಅನಿಸಿದ್ರೆ ನೀವು ಅದನ್ನು ಬಳಸ್ಬೋದು. ಇಲ್ಲ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಯಾವುದೇ ಶಾಂಪೂ, ಕಂಡೀಷ್ನರ್, ಹೇರ್ ಮಾಸ್ಕ್ ನೀವು ಅದನ್ನು ಕಂಟಿನ್ಯೂ ಮಾಡಿ. ಮನೆಯಲ್ಲೇ ಆದಷ್ಟು ಹೇರ್ ಸ್ಪಾನ ಮಾಡ್ಕೊಳ್ಳಿ. ನೀವು ಎಕ್ಸ್ಪೆನ್ಸಿವ್ ಆಗಿರೋ ಹೇರ್ ಸ್ಪಾಗೆ ಹೋಗಿನೇ ನೀವು ಮಾಡಿಸಿದ್ರೇ ನಿಮ್ಮ ಹೇರ್ ಕೇರ್ ಚೆನ್ನಾಗಿರುತ್ತೆ ಅನ್ನೋ ಮಿತ್ನ ಬಿಟ್ಬಿಡಿ. ಮತ್ತು ದುಡ್ಡು ಜಾಸ್ತಿ ಇದೆ, ನನಗೆ ಟೈಮ್ ಆಗ್ತಾ ಇಲ್ಲ, ಮನೆಯಲ್ಲಿ ಫೆಸಿಲಿಟಿ ಇಲ್ಲ ಅಂದಾಗ ಮಾತ್ರ ನಾವು ಹೇರ್ ಸ್ಪಾಗೆ ಹೋಗಿ ಹೇರ್ ಮಸಾಜ್ ಆಗಲಿ, ಹೇರ್ ಸ್ಪಾ ಮಾಡಿಸೋದಾಗಲಿ, ಇಲ್ಲ ಹೇರ್ ಟ್ರೀಟ್ಮೆಂಟ್ ಆಗಿ ಮಾಡಿಸೋದನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಅದರ್ವೈಸ್ ಯು ಕ್ಯಾನ್ ಗೆಟ್ ಇಟ್ ಡನ್ ಅಟ್ ಹೋಮ್. ಆ್ಯಂಡ್ ಮನೆ ಮತ್ತು ಅಂತ ಕೆಲವರು ಯೂಸ್ ಮಾಡ್ತಾ ಇರ್ತಾರೆ. ಐ ಆಮ್ ನಾಟ್ ಟು ಮಚ್ ಇಂಟು ಇಟ್. ನಾನು ಆದಷ್ಟು ಅದನ್ನು ಬಳಸೋದಿಲ್ಲ. ಬಿಕಾಸ್ ನನಗೆ ಅದು ಪರ್ಸ್ನಲ್ ಆಗಿ ಸೂಟ್ ಆಗಿದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಇಟ್ಸ್ ಆಫ್ಟರ್ ಆಲ್ ಹೇರ್, ಆಫ್ಟರ್ ಆಲ್ ಕೂದಲು. ಎಷ್ಟೇ ಸರಿ ಹೇರ್ ಕಟ್ ಮಾಡಿದ್ರು ಮತ್ತೆ ಹೇರ್ ಗ್ರೋತ್ ಆಗೋ ಚಾನ್ಸಸ್ ಖಂಡಿತವಾಗ್ಲೂ ಇರುತ್ತೆ. ಸೊ ಯು ಕ್ಯಾನ್ ಟ್ರೈ ಟೆಸ್ಟ್ ಔಟ್. ಆ್ಯಂಡ್ ಆರ್ಗ್ಯಾನಿಕ್ ಆಗಿ ಮಾಡಬೇಕು ಅಂದರೆ ಸ್ಕ್ಯಾಲ್ಪಿಗೆ ಮಾತ್ರ ಮಾಡಿ. ಫಾರ್ ಹೇರ್ ವಿ ಕ್ಯಾನ್ ಟ್ರೈ ಔಟ್ ಸಮ್ ಗುಡ್ ಪ್ರಾಡಕ್ಟ್ಸ್ ಇನ್ ದ ಮಾರ್ಕೆಟ್. ಪ್ರಿಕಾಷನ್ಸ್ ಟು ಬಿ ಟೇಕನ್ ಬಿಫೋರ್ ಹೇರ್ ಸ್ಟೈಲಿಂಗ್. ಹೇರ್ ಸ್ಟೈಲಿಂಗ್ ಮಾಡಲೇಬಾರ್ದು ಅಂತಲ್ಲ. ಆಫ್ಕೋರ್ಸ್ ಈಗ ನಾವು
ನಮ್ಮ ಹೇರ್ ಡ್ರೈಯರ್ಸ್ ಆಗಲಿ ಇಲ್ಲ ಹೇರ್ ಸ್ಟೈಲಿಂಗ್ ಟೂಲ್ಸ್ ಆಗಲಿ ತುಂಬಾ ಬಳಸ್ತಾ ಇರ್ತೀವಿ. ಬಟ್ ಮೇಕ್ ಶ್ಯೂರ್ ನೀವು ಹೀಟ್ ಪ್ರೊಟೆಕ್ಟರ್ನ ಯೂಸ್ ಮಾಡ್ತಾರೆ. ಮೇಕ್ ಶ್ಯೂರ್ ಯು ಯೂಸ್ ಹೀಟ್ ಪ್ರೊಟೆಕ್ಟೆಂಟ್. ನಾನು ಆಲ್ಮೋಸ್ಟ್ 2 ಇಯರ್ಸಿಂದ ಯೂಸ್ ಮಾಡ್ತಾ ಇರೋದು ಬಿ ಬ್ಲೆಡ್ ಅವರ ಹೇರ್ ಪ್ರೊಟೆಕ್ಟೆಂಟ್ ಸ್ಪ್ರೇ. ಇಟ್ಸ್ ರಿಯಲಿ ಗುಡ್. ನನಗೆ ಯಾವುದೇ ರೀತಿ ಹೇರ್ ಡ್ಯಾಮೇಜ್ ಆಗಲೇ ಇಲ್ಲ. ನಾನು ತುಂಬ ಸರಿ ಹೇರ್ ಸ್ಟೈಲಿಂಗ್ನ ಮಾಡ್ತಾ ಇರ್ತೀನಿ, ಸ್ಟ್ರೇಟ್ ಆಗಲಿ ಸ್ವಲ್ಪ ಕರ್ಲ್ಸ್ ಆಗಲಿ ನಾನು ಮಾಡ್ತಾ ಇರ್ತೀನಿ. ಆ್ಯಂಡ್ ನಾನು ಯೂಸ್ ಮಾಡೋ ಹೇರ್ ಸ್ಟೈಲಿಂಗ್ ಟೂಲ್ ಬಂದ್ಬಿಟ್ಟು ಅಗಾರೋ ಅವರ ಹೇರ್ ಸ್ಟೈಲಿಂಗ್ ಟೂಲ್. ಇಟ್ಸ್ ಕಾಂಪ್ಯಾಕ್ಟ್, ಈಸಿಯಾಗಿದೆ ಆ್ಯಂಡ್ ಅಫೋರ್ಡಬಲ್. ಇಟ್ಸ್ ಬಿಲೋ 2000. ಎಲ್ಲ ಪ್ರಾಡಕ್ಟ್ಸ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ನಾನು ಮೇಜರಾಗಿ ನನ್ನ ಹೇರ್ ಕೇರ್ ಪ್ರಾಡಕ್ಟ್ಸ್ನೆಲ್ಲನೂ ಬೈ ಮಾಡೋದು ನೈಕಾಯಿಂದನೇ. ಸೊ ಯು ಕ್ಯಾನ್ ಚೆಕ್ಔಟ್ ಆಲ್ ದ ಪ್ರಾಡಕ್ಟ್ಸ್ ಆನ್ ನೈಕಾ. ಸ್ಪೆಷಲಿ ಸೇಲ್ಸ್ ಇರೋವಾಗ ತಗೊಳ್ಳಿ, ಸೊ ನಿಮಗೆ ಬೆಸ್ಟ್ ಆಫರ್ ಪ್ರೈಸಲ್ಲೇ ಸಿಕ್ಬಿಡುತ್ತೆ. ಹೇರ್ ಸ್ಟೈಲಿಂಗ್ ಎಲ್ಲ ಆದಮೇಲೆ ಲಾಸ್ಟಾಗಿ ಆಫ್ಕೋರ್ಸ್ ಹೇರ್ ಸೆರಮ್ಸ್ನ ಯೂಸ್ ಮಾಡೋದು ತುಂಬ ಬೆಟರ್ ಅಂತಲೇ ಹೇಳ್ತೀನಿ. ಬಿಕಾಸ್ ತುಂಬ ಫ್ರಿಜ್ ಎಲ್ಲ ಇದ್ದರೆ ನೀವು ಹೊರಗಡೆ ಹೋದಾಗ ಇಲ್ಲ ವೀಡಿಯೋಸ್ ಮಾಡೋವಾಗ ಇಲ್ಲ ಆಫೀಸ್ಗೆ ಹೋಗಿದಾಗ ತುಂಬ ಫ್ರಿಝಿ ಅಂತ ಅನಿಸಿದಾಗ ಹೇರ್ ಸೆರಮ್ನ ಬಳಸಿದಾಗ ತುಂಬ ನೀಟಾಗಿ ಕುತ್ಕೊಳ್ಳುತ್ತೆ. ಆ್ಯಂಡ್ ನಾವು ಏನೇ ಹೇರ್ ಸ್ಟೈಲ್ ಮಾಡಿದ್ರು ಅದು ಹಾಗೆ ಇರುತ್ತೆ. ಆ್ಯಂಡ್ ಕೆಲವು ಹೇರ್ ಸೆರಮ್ಸಲ್ಲಿ ಆ ಸ್ಮೆಲ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ, ತುಂಬಾ ಶೈನಿ ಆಗಿ ಕಾಣುತ್ತೆ, ಗ್ಲಾಸಿ ಆಗಿ ಕಾಣುತ್ತೆ. ಸೊ ರೀಸೆಂಟಾಗಿಯೇ ನಾನು ಹೇರ್ ಸೆರಮ್ಸ್ನ ಯೂಸ್ ಮಾಡೋಕ್ಕೆ ಶುರು ಮಾಡ್ತೀನಿ. ಆ್ಯಂಡ್ ಐ ರಿಯಲಿ ಫೀಲ್ ಇಟ್ಸ್ ಗುಡ್. ಆ್ಯಂಡ್ ನಾನು ಬಳಸೋದು ಅಗೇನ್ ಲಾರಿಯರ್ ಹೇರ್ ಸಿರಮ್ ಬಳಸಿದ್ದೀನಿ. ಆ್ಯಂಡ್ ಸ್ಟ್ರೀಕ್ಸ್ ಸಿರಮ್ ಕೂಡ ತುಂಬ ಕಾಂಪ್ಯಾಕ್ಟ್ ಆಗುತ್ತೆ, ತುಂಬ ಬಡ್ಜೆಟ್ ಫ್ರೆಂಡ್ಲಿ ಕೂಡ. ಸಿರಮ್ ಬಗ್ಗೆ ಮಾತಾಡಿದಾಗ ಹ್ಯಾವ್ ಅನದರ್ ಪಾಯಿಂಟ್. ಈಗ ಲಿವ್ ಇನ್ ಕಂಡೀಷ್ನರ್ಸ್ ತುಂಬ ಬಳಸ್ತಾ ಇದ್ದಾರೆ. ಐ ಹ್ಯಾವ್ ನಾಟ್ ಪರ್ಸ್ನಲಿ ಯೂಸ್ ಮಾಡಬೇಕು ಅಂತ ಇದ್ದೀನಿ. ಮಾಡಿದ್ರೆ ಖಂಡಿತ ಐ ಡೆಫಿನೆಟ್ಲಿ ಆ್ಯಡ್ ಆನ್ ದ್ಯಾಟ್ ಆಲ್ಸೋ ಟು ದಿಸ್ ಡಿಸ್ಕ್ರಿಪ್ಷನ್. ಇದರಲ್ಲಿ ಬಳಸ್ತೀನಿ. ತುಂಬ ಜನ ಹೇಳೋದು ನೋಡಿದ್ದೀನಿ, ಲಿವ್ ಇನ್ ಕಂಡೀಷ್ನರ್ ಹಾಕಿದಾಗ್ಲೂ ಹೇರ್ ತುಂಬಾ ಸಾಫ್ಟ್ ಆ್ಯಂಡ್ ಫಿಸ್ ಫ್ರೀ ಆಗಿರುತ್ತೆ ಅಂತ. ಬಟ್ ದ ಸೇಮ್ ವೇ ಲಿವ್ ಇನ್ ಕಂಡೀಷನರ್ ಹಾಕಿದಾಗ ಬೇಗನೆ ಆಯಿಲಿ ಆಗೋ ಚಾನ್ಸಸ್ ಕೂಡ ಇದೆ ಅಂತಲೂ ಹೇಳಿದ್ರೆ. ದಟ್ಸ್ ದ ಒನ್ ಆಫ್ ದ ರೀಸನ್ ನಾನು ಇದುವರೆಗೂ ಲಿವ್ ಇನ್ ಕಂಡೀಷನರ್ಸ್ನ ಬಳಸಿಲ್ಲ. ಇನ್ ಕೇಸ್ ಬಳಸಿದ್ರೆ ಐ ಡೆಫಿನೆಟ್ಲಿ ಕೀಪ್ ಯು ಪೋಸ್ಟೆಡ್. ಸೊ ಮೇಕ್ ಶ್ಯೂರ್ ಟು ಯೂಸ್ ಹೇರ್ ಸೆರಮ್ಸ್. ಮೋಸ್ಟ್ ಇಂಪಾರ್ಟೆಂಟ್, ನೀವು ಹೇರ್ ಶವರ್ ಆದಮೇಲೆ ನಾರ್ಮಲ್ ಟವಲ್ಸ್ನ, ಕಾಟನ್ ಟವಲ್ಸ್ನ ಬಳಸೋದನ್ನ ದಯವಿಟ್ಟು ಬಿಟ್ಬಿಡಿ. ಮೇಕ್ ಶ್ಯೂರ್ ಯು ಯೂಸ್ ಮೈಕ್ರೋ ಫೈಬರ್ ಟವಲ್ಸ್. ಅದನ್ನು ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ. ಸೊ ಅಮೆಝಾನಲ್ಲಿ ನಿಮಗೆ ಸಿಗುತ್ತೆ ಮೈಕ್ರೋ ಫೈಬರ್ ಟವಲ್ಸ್. ಅದನ್ನೇ ಬಳಸಿ. ಬಿಕಾಸ್ ಹೇರ್ ಡ್ಯಾಮೇಜ್ ಆಗೋದು ಆಫ್ಟರ್ ಹೇರ್ ವಾಶ್ ತುಂಬ ವೀಕಾಗಿರುತ್ತೆ. ಸೊ ಇಮಿಡಿಯೇಟ್ಲಿ ಆಫ್ಟರ್ ಹೇರ್ ವಾಶ್ ನಾವು ಮೈಕ್ರೋ ಫೈಬರ್ ಟವಲ್ಸ್ನ ಯೂಸ್ ಮಾಡೋದ್ರಿಂದ ಆ ಹೇರ್ ಡ್ಯಾಮೇಜ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಯೂಸಿಂಗ್ ಮೈಕ್ರೋ ಫೈಬರ್ ಟವಲ್ಸ್ ಮೋಸ್ಟ್ ರೆಕಮೆಂಡೆಡ್. ಆ್ಯಂಡ್ ಆದಷ್ಟು ಸ್ಯಾಟಿನ್ ಸ್ಕ್ರಂಚೀಸ್ನ ಯೂಸ್ ಮಾಡಿ. ಟೆನ್ಷನ್ ಕ್ರಿಯೇಟ್ ಮಾಡೋದು ಅಂದರೆ ತುಂಬ ಬಿಗಿ ಹಿಡಿಯೋ ಥರ ಯಾವುದೇ ಪ್ರಾಡಕ್ಟ್ಸ್ನ ಬಳಸಬೇಡಿ. ಅದರಿಂದ ಹೆಚ್ಚಿಗೆ ಸ್ಟ್ರೆಸ್ ಆಗಿ ಆ ಹೇರ್ ಫಾಲಿಕಲ್ ಅನ್ನೋದು ಡ್ಯಾಮೇಜ್ ಆಗುತ್ತೆ. ಸೊ ಆದಷ್ಟು ಸ್ಯಾಟಿನ್ ಸ್ಕ್ರಂಚೀಸ್ನ ಬಳಸಿ. ಆ್ಯಂಡ್ ಪಿಲ್ಲೋ ಕವರ್ಸ್ ಪ್ಲೀಸ್ ಟ್ರೈ ಟು ಚೇಂಜ್. ನೀವು ಮಲ್ಗೋ ಪಿಲ್ಲೋ ಕವರ್ಸ್ ಆದಷ್ಟು ಸ್ಯಾಟಿನಲ್ಲಿರಲಿ, ಸಮಥಿಂಗ್ ರಿಲೇಟೆಡ್ ಟು ಸ್ಯಾಟಿನ್ ಥರ ಇರಬೇಕು. ಸೊ ದಟ್ ನಿಮ್ಮ ಹೇರ್ ಪಿಲ್ಲೋ ಮೇಲೆ ರಬ್ ಆದಾಗ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಟೈಟಾಗಿ ಬನ್ ಹಾಕ್ಕೊಂಡು ಮಲ್ಗೋದನ್ನು ಬಿಟ್ಟು ಫ್ರೀಯಾಗಿ ಒಂದು ಲೂಸ್ ಹೇರ್ ಆಗಿ ಒಂದು ಸ್ಮಾಲ್ ಪೋನಿ ಅಥವಾ ಜಡೆಯನ್ನು, ನಾನು ಆದಷ್ಟು ಜಡೆಯನ್ನು ಹಾಕ್ಕೊಂಡೇ ಮಲಗ್ತೀನಿ. ಆ್ಯಂಡ್ ಐ ಮೇಕ್ ಶ್ಯೂರ್ ನನ್ನ ಪಿಲ್ಲೋ ಕವರ್ಸ್ ಕೂಡ ಸ್ಯಾಟಿನ್ ಕೈಂಡ್ ಆಫ್ ಮೆಟೀರಿಯಲ್ಸಲ್ಲೇ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ನು ಕವರ್ ಮಾಡಿದ್ದೀವಿ ಅಂತ ಅನಿಸ್ತಾ ಇದೆ. ಆ್ಯಂಡ್ ತುಂಬ ಜನ ಇನ್ಫ್ಲುಯೆನ್ಸರ್ಸ್ ಇನ್ಕ್ಲೂಡಿಂಗ್ ಮೀ ತುಂಬ ಪ್ರಾಡಕ್ಟ್ಸ್ನ ಸಜೆಸ್ಟ್ ಮಾಡ್ತಾ ಇದ್ದಾರಂತೆ. ಎಲ್ಲನೂ ಪರ್ಚೇಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಸ್ಕ್ಯಾಲ್ಪ್, ನಿಮ್ಮ ಹೇರ್ ಕಂಡೀಷನ್ ಹೇಗಿದೆ ಅಂತ ಫಸ್ಟ್ ಚೆಕ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಪ್ರಾಡಕ್ಟ್ಸ್ನ ಬಳಸಿ. ಕೀಪ್ ಇಟ್ ಶಾರ್ಟ್, ಕೀಪ್ ಇಟ್ ಬೆಟರ್. ಹೆಚ್ಚಿಗೆ ಪ್ರಾಡಕ್ಟ್ಸ್ನ ಬಳಸಲೇಬೇಕು ಆಗ ಮಾತ್ರನೇ ಚೆನ್ನಾಗಿರುತ್ತೆ ಅನ್ನೋ ಅವಶ್ಯಕತೆನೇ ಇಲ್ಲ. ನೀವು ಜಸ್ಟ್ ಕಂಡೀಷ್ನರ್ನ ಬಳಸಿ ಕ್ಲೀನಾಗಿ ಶಾಂಪೂ ಮಾಡಿಕೊಂಡು ರೆಗ್ಯುಲರ್ ಆಗಿ ಹೇರ್ ಸಿರಮ್ಸ್ನ ಬಳಸ್ಕೊಂಡು ಕನ್ಸಿಸ್ಟೆಂಟಾಗಿ ಇದನ್ನು ಮಾಡ್ಕೊಂಡು ಬಂದ್ರೇ ಸಾಕು. ನಮ್ಮ ಹೇರ್ ಹೆಲ್ದಿ ಆಗಿರುತ್ತೆ, ಲಾಂಗ್ ಆಗಿರುತ್ತೆ, ಸ್ಟ್ರೆಸ್ ಫ್ರೀ ಆಗಿರುತ್ತೆ ಆ್ಯಂಡ್ ಚೆನ್ನಾಗೂ ಕಾಣುತ್ತೆ. ಯಾವುದೇ ವಿಷಯದಲ್ಲಾಗಲಿ ಕನ್ಸಿಸ್ಟೆಂಟಾಗಿ ನಾವು ಏನು ಮಾಡ್ಕೊಂಡು ಬರ್ತಾ ಇರ್ತೀವೋ, ಏನು ಫಾಲೋ ಮಾಡ್ತಾ ಇರ್ತೀವೋ ಅದು ಲಾಂಗ್ ಟರ್ಮಲ್ಲಿ ನಮಗೆ ಹೆಚ್ಚಿನ ರಿಸಲ್ಟ್ಸ್ ಖಂಡಿತವಾಗ್ಲೂ ಕೊಡುತ್ತೆ. ಸೊ ನಿಮ್ಮ ಹೇರ್ ಕೇರ್ ರೂಟೀನ್ಸಲ್ಲಿ ನಾನು ಹೇಳಿದ ಎಲ್ಲ ಚೇಂಜಸ್ನು ನೀವು ಮಾಡ್ಕೊಳ್ತಾ ಬನ್ನಿ. ಫಾರ್ ಶ್ಯೂರ್ 3 to 6 ಮಂತ್ಸಲ್ಲಿ ನೀವು ಒಳ್ಳೆ ರಿಸಲ್ಟ್ಸ್ನ ಖಂಡಿತವಾಗ್ಲೂ ನೋಡ್ತಾ ಇರ್ತೀರ. ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದೀರ ಅಂದರೆ ಖಂಡಿತವಾಗ್ಲೂ
ಖಂಡಿತವಾಗ್ಲೂ ಸ್ವಲ್ಪನಾದರೂ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಂಬ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಖಂಡಿತವಾಗ್ಲೂ ಇದು ನಿಮ್ಮ ಡೈಲಿ ಫ್ರೆಂಡ್ಸ್ ಹೂ ಲವ್ಸ್ ಹೇರ್ ಅವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.